ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಜಯರಾಮ್. ಇದು ನನ್ನ ಹೋಂಡಾ ಸಿಟಿ 2010 ಮಾಡೆಲ್ ಕಾರು, 1.5 ಲೀಟರ್ ಪೆಟ್ರೋಲ್ ಇಂಜಿನ್. ಇದಕ್ಕೆ ನಾನು ಆಫ್ಟರ್ ಮಾರ್ಕೆಟ್ CNGನ ಫಿಟ್ ಮಾಡ್ತಿದ್ದೀನಿ. ಅದು ಎಷ್ಟು ಮೈಲೇಜ್ ಬರುತ್ತೆ ಅನ್ನೋದು ಯೂಟ್ಯೂಬ್ನಲ್ಲಿ ಯಾವುದೇ ಹೋಂಡಾ ಸಿಟಿದು ಕೂಡ ಹಾಕಿಲ್ಲ ಇದುವರೆಗೂ ಯಾರು ವಿಡಿಯೋ ಕನ್ನಡದಲ್ಲಿ. ಸೊ ನಾನು ಮೊದಲ ಬಾರಿಗೆ ವಿಡಿಯೋನ ಹಾಕ್ತಾ ಇದ್ದೀನಿ ನನ್ನ ಚಾನಲ್ನಲ್ಲಿ. ನಿಮಗೆ ಖಾಲಿ ಟ್ಯಾಂಕಿಂದ ಭರ್ತಿ ಮಾಡಿಸಿ ಅದು ಪೂರ್ತಿ ಖಾಲಿ ಆಗೋವರೆಗೂ ಒಂದು ಫುಲ್ ಟ್ಯಾಂಕಲ್ಲಿ ಎಷ್ಟು ಓಡಿದೆ, 1 ಕಿಲೋಮೀಟ್ರಿಗೆ ಎಷ್ಟು ಆಗಿದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. 205 ಪ್ರೆಷರ್ ಇದೆ. ಸೊ ಇದರಲ್ಲಿ ಮುಂಚೆ 1/4 kg ಇತ್ತು ಗ್ಯಾಸ್ ಮ್ಯಾಕ್ಸಿಮಮ್. ಈಗ 8.26 ಹಿಡಿದಿದೆ. ಅಲ್ಲಿಗೆ 8.5 kg ಗ್ಯಾಸ್ ಹಿಡಿದಿದೆ. ನೋಡೋಣ ಎಷ್ಟು ಬರುತ್ತೆ. ಈಗ CNG ಫುಲ್ಲಾಗಿದೆ ನೋಡಿ, 4 ಗ್ರೀನ್, ಅದಾದಮೇಲೆ ರಿಸರ್ವ್ ಬೀಳುತ್ತೆ 1 ರೆಡ್. ಈಗ ಟ್ರಿಪ್ಪನ್ನ 0 ಮಾಡ್ತೀನಿ. 0 ಮಾಡಿ ಮತ್ತು ಇವತ್ತು ಪೂರ್ತಿ ಖಾಲಿ ಆಗೋವರೆಗೂ AC ಆಫ್ ಮಾಡೋದಿಲ್ಲ, 1ಕ್ಕೆ ಇಟ್ಟಿರ್ತೀನಿ. AC ಸ್ವಲ್ಪ ಬಿಸಿಲಿದೆ. ಮತ್ತು ನಾನು ಆವಾಗಲೇ ಹೇಳಿದಾಗೆ 8.5 kg ಸಂಪೂರ್ಣವಾಗಿ ಟ್ಯಾಂಕಲ್ಲಿ ಇದೆ. ನೋಡೋಣ ಎಷ್ಟು ಹೋಗುತ್ತೆ ಅಂತ. ಈಗ ಸದ್ಯಕ್ಕೆ 5.25 ಕಿಲೋಮೀಟರ್ ಬಂದಿದ್ದೀನಿ. ಇನ್ನೂ ಯಾವುದೇ ಪಾಯಿಂಟ್ ಕೂಡ ಕಡಿಮೆ ಆಗಿಲ್ಲ, ಪೂರ್ತಿ ಹಾಗೆ ಇದೆ. ಅಂದರೆ ಸಿಟಿಲಿ ಬರ್ತಾಯಿದ್ದೀನಿ. ಸೊ RPM 1.5 ಆರಾಮಾಗಿ 40-50ನಲ್ಲಿ ಬರ್ತಾಯಿದ್ದೀನಿ. ಸಿಟಿ ಮುಗಿದ ಮೇಲೆ ಹೈವೇ ಸ್ಟಾರ್ಟ್ ಆಗುತ್ತೆ. ಇನ್ನೂ ಒಂದು 5 ಕಿಲೋಮೀಟರ್ಸ್, ಆಮೇಲೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಈಗ 10.8 ಆಯಿತು ಕಿಲೋಮೀಟರ್. ಇನ್ನೂ ಕೂಡ ಯಾವುದೇ ಪಾಯಿಂಟ್ಸ್ ಕಡಿಮೆ ಆಗಿಲ್ಲ. ಈಗ ನಾನು ಹೈವೇ ಎಂಟ್ರಿ ಆಗ್ತಾಯಿದ್ದೀನಿ. ಈ ಹೈವೇ ಬಂದು ನಾನೀಗ ಹೊರಟಿರೋದು ಬಳ್ಳಾರಿಯಿಂದ ತುಮಕೂರು. ಈ ಬಳ್ಳಾರಿಯಿಂದ ಹಿರಿಯೂರುವರೆಗೂ ತುಂಬ ಅದ್ಭುತವಾದ ರಸ್ತೆ, ತುಂಬ ಚೆನ್ನಾಗಿದೆ. ಯಾವುದೇ ಕಾರ್ ತೊಗೊಂಡು ಬಂದರೂ ನೀವು ಇಲ್ಲಿ ಸ್ಪೀಡ್ ಟೆಸ್ಟ್ ಮಾಡ್ಬೋದು, ಅಷ್ಟು ತುಂಬ ಚೆನ್ನಾಗಿದೆ ರಸ್ತೆ ಹಿರಿಯೂರುವರೆಗೂ. ಅಲ್ಲಿಂದ ಕೂಡ ಚೆನ್ನಾಗಿದೆ, ಬಟ್ ಅದು ಅಲ್ಲಿ ವಾಹನಗಳ ಸಂಚಾರ ಜಾಸ್ತಿ ಇದೆ. ನೋಡಿ ಮಾತಾಡ್ತಾ ಇರ್ಬೇಕಾದ್ರೆ ಈಗ ಒಂದು ಪಾಯಿಂಟ್ ಕಡಿಮೆ ಆಯಿತು. ಈಗ 11.5, ಈಗ ಒಂದು ಪಾಯಿಂಟ್ ಕಡಿಮೆ ಆಗಿದೆ. ನೋಡೋಣ ಈಗ ಮತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಕಡಿಮೆ ಆದಾಗ ಅಪ್ಡೇಟ್ ಮಾಡ್ತೀನಿ. ನೋಡಿ ನಾನು ಎಕಾನಮಿಯಾಗಿ ಹೋಗ್ತಾ ಇದ್ದೀನಿ. 80ರಿಂದ 100 ಒಳಗಡೆ ಹೋಗ್ತೀನಿ ಇವತ್ತು. ಪೂರ್ತಿ RPM 2ರಿಂದ 3 ಒಳಗಡೆ ಇರುತ್ತೆ. ಹೋಗ್ತಾ ಇದ್ದೀನಿ. ಇದು ಪೂರ್ತಿ ಖಾಲಿ ಆಗೋವರೆಗೂ ಇದೇ ಸ್ಪೀಡಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಸ್ಪೀಡಲ್ಲೇ ಹೋದರೆ ನಿಮಗೆ ಈಗ CNG ಔಟ್ಸೈಡ್ ಫಿಟ್ಟೆಡ್ ಯಾರು ಮಾಡಿಸ್ತಾರೆ ಅವರು ಮುಖ್ಯವಾಗಿ ಪರ್ಫಾರ್ಮೆನ್ಸ್ಗೋಸ್ಕರ ಮಾಡಿಸೋದಿಲ್ಲ, ಮುಖ್ಯವಾಗಿ ಮೈಲೇಜ್ ಹೆಚ್ಚಿಗೆ ಬರಬೇಕು ಅಂತ ಮಾಡಿಸಿರ್ತಾರೆ. ಸೊ ಇವಾಗ ಯಾವಾಗಲೂ ನಂದು ಆವರೇಜ್ ಸ್ಪೀಡ್ ಬಂದು 120 ಇರುತ್ತೆ, 120+. ಅದರಲ್ಲಿ ಹೋಗಿ ನಿಮಗೆ ಮೈಲೇಜ್ ನೋಡಿ ಕಡಿಮೆ ಬರ್ತಾಯಿದೆ ಅಂತ ತೋರಿಸಿದ್ರೆ ಅದು ತಪ್ಪು ಮಾಹಿತಿ ಆಗುತ್ತೆ. ಸೊ ನಿಮಗೆ ಸರಿಯಾದ ಮಾಹಿತಿ ಕೊಡಬೇಕು, ಎಷ್ಟು ಮೈಲೇಜ್ ಬರುತ್ತೆ ಅಂತ ಹೇಳಬೇಕು ಅಂತ. ಕಂಪ್ಲೀಟ್ CNG ಖಾಲಿ ಆಗೋವರೆಗೂ ನಾನು 80 to 100 ಹೋಗ್ತೀನಿ. ಮತ್ತು AC ಆನಲ್ಲೇ ಇದೆ. ನೋಡಿ ಇದು ಹೈವೇ, ಸ್ಟ್ರೇಟ್ ಹೈವೇ. 2 ವೀಲರ್ ಅವರಿಬ್ಬರು ಹೆಲ್ಮೆಟ್ ಹಾಕದೆ ಹೋಗ್ತಾ ಇದ್ದಾರೆ. ಅಂದರೆ ಇಲ್ಲಿಂದ ಇವರು ಅಂತಲ್ಲ, ಈ ಕಡೆ ಯಾರು ಬಹುತೇಕ ಹೆಲ್ಮೆಟ್ಟೇ ಹಾಕೋದಿಲ್ಲ. ಕೆಲವೊಂದು ಊರುಗಳಲ್ಲಿ ಇನ್ನೂ ಹೆಲ್ಮೆಟ್ ಕಡ್ಡಾಯ ಆಗಿಲ್ಲ. ಯಾಕೆ ಅಲ್ಲಿರೋರಿಗೆ ತಲೆ ಇಲ್ವೋ, ಅಥವಾ ಅವ್ರ ತಲೆ ಬಿದ್ದರೂ ಹೊಡೆಯೋಲ್ವೋ ಸರ್ಕಾರಕ್ಕೆ ಗೊತ್ತಾಗಬೇಕು, ಅಥವಾ ದೇವರಿಗೆ ಗೊತ್ತು. ಬೆಂಗಳೂರಲ್ಲಿ ಇಬ್ಬರಿಗೂ ಹೆಲ್ಮೆಟ್ ಕಡ್ಡಾಯ, ಮುಂದೆ ಓಡಿಸೋರ್ಗು ಹಿಂದೆ ಕೂರೋರ್ಗು. ಅದೇ ತುಮಕೂರಲ್ಲಿ ಅಂದರೆ ಮುಂದೆ ಓಡಿಸೋರಿಗೆ ಮಾತ್ರ ಹೆಲ್ಮೆಟ್ ಬೇಕು, ಹಿಂದ್ಗಡೆಯವ್ರಿಗೆ ಇಲ್ಲ. ಅವ್ರಿಗೆ ತಲೆ ಇಲ್ಲ ಅಂತ ಹೆಲ್ಮೆಟ್ ಬೇಡ ಅಂತಾರೋ, ಅಥವಾ ಅವ್ರ ತಲೆ ಅಷ್ಟು ಗಟ್ಟಿ ಇದೆ ಅಂತ ಬೇಡ ಅಂತಾರೋ. ಮತ್ತೆ ಅಗೈನ್ ಸೇಮ್ ಕ್ವಶನ್. ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕ್ಕೊಳ್ಳಿ, ಪ್ರಾಣ ಉಳಿಸ್ಕೊಳ್ಳಿ, ತಲೆ ಉಳಿಸ್ಕೊಳ್ಳಿ. ಬಳ್ಳಾರಿ ಮತ್ತು ಹಿರಿಯೂರು ರೋಡ್ ಬಗ್ಗೆ ಇನ್ನೊಂದು ಹೇಳಬೇಕು. ನೀವು ಕಾರಿನ ಹುಚ್ಚು ಇರೋರು, ಅಂದರೆ
ರೇಸ್ ಮಾಡಬೇಕು ಅಥವಾ ಟಾಪ್ ಸ್ಪೀಡ್ ಚೆಕ್ ಮಾಡಬೇಕು ಅಂತ ಯಾರಾದರೂ ಇದ್ದರೆ ಅವರು ಒಂದು ವೇಳೆ ಈ ಕಡೆ ಬಂದರೆ ಖಂಡಿತವಾಗ್ಲೂ ಟಾಪ್ ಸ್ಪೀಡನ್ನು ಚೆಕ್ ಮಾಡ್ಬೋದು. ಡ್ರ್ಯಾಗ್ ರೇಸ್ ಬೇಕು ಅಂದರೂ ಮಾಡ್ಬೋದು. ಯಾಕಂದರೆ ಇದು ತುಂಬ ಚೆನ್ನಾಗಿದೆ ರಸ್ತೆ. ಮತ್ತು ಎಷ್ಟೋ 1 ಕಿಲೋಮೀಟ್ರಿಗೋ 2 ಕಿಲೋಮೀಟ್ರಿಗೋ ಒಂದೊಂದು ವಾಹನ ಕಾಣುತ್ತೆ ಅಷ್ಟೇ. ತುಂಬ ವಿರಳ ಇಲ್ಲಿ ವಾಹನಗಳು ಓಡಾಟ. ಅದು ಲಾರಿಗಳು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಒಂದೊಂದು ಕಾಣಿಸುತ್ತೆ. ಮತ್ತು ಬಿಟ್ಟರೆ ಕಾರ್ಸು ತುಂಬ ಕಡಿಮೆ. ನಿಮ್ಗೆ ಯಾರೋ ಸಡನ್ನಾಗಿ ಅಡ್ಡ ಬರೋದಾಗಲಿ ಇನ್ನೊಂದಾಗಲಿ ಇದು ಏನಪ್ಪ ಗಾಡಿಗಳು ಈ ತುಮಕೂರು ಬೆಂಗಳೂರು ರಸ್ತೆ ಇದೆಯಲ್ಲ ಆ ಥರ ಅಂತೂ ಇಲ್ಲ. ಅಥವಾ ಶಿರಾದಿಂದ ಇದೆಯಲ್ವ ರಸ್ತೆ, ತುಮಕೂರು ಶಿರಾ ಅದೆಲ್ಲ ಚೆನ್ನಾಗಿದೆ ಹೈವೇ. ಆದರೆ ಅಲ್ಲಿ ವೆಹಿಕಲ್ಸ್ ಜಾಸ್ತಿ. ಬಟ್ ಈ ರಸ್ತೆಯಲ್ಲಿ ಆಗಿಲ್ಲ. ನೀವು ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇರ್ಬೋದು. ಒಂದು ಸಾರಿ ಟಾಪ್ ಗೇರ್ ಹಾಕ್ಕೊಂಡ್ರೆ ಎಲ್ಲೂ ಗೇರ್ ಚೇಂಜ್ ಮಾಡೋ ಅವಶ್ಯಕತೆಯೇ ಇಲ್ಲ. ಹಾಗೆ ಹೋಗ್ತಾ ಇರ್ಬೋದು. ಅದೊಂದು ಮಾಹಿತಿ. ಬಳ್ಳಾರಿಯಿಂದ ಹಿರಿಯೂರ್ವರೆಗೂ. ಮತ್ತು ಈಗ ನೋಡಿ 56 ಕಿಲೋಮೀಟ್ರ್ ಆಯಿತು. ಇನ್ನೂ ಪಾಯಿಂಟ್ ಏನು ಕಡಿಮೆ ಆಗಿಲ್ಲ. ಆವಾಗಲೇ ಒಂದು ಪಾಯಿಂಟ್ ಹೋಗಿದ್ದು. ಈಗ ಇಷ್ಟೇ ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ ವಿತ್ ಎ ಸಿನೇ. ಎ ಸಿ ಆನಲ್ಲೇ ಇದೆ, ಎ ಸಿ ಆಫ್ ಮಾಡಿಲ್ಲ. ಇಷ್ಟೊತ್ತಿಗಾಗಲೇ ಅದು 2ನೇ ಪಾಯಿಂಟ್ ಹೋಗಬೇಕಾಗಿತ್ತು. ನಾನು ಹೇಳಿದ್ನಲ್ಲ ನನ್ನ ನಾರ್ಮಲ್ ಡ್ರೈವಿಂಗ್ ಹೇಗಿದೆ 120 ಆ ಥರ ಮಾಡ್ಕೊಂಡು ಬಂದಿದ್ದೆ ಹೋಗಿರೋದು. ಈಗ ಇದೇ ಎಕಾನಮಿಲಿ ಬರ್ತಿರೋದ್ರಿಂದ ಇನ್ನೂ ಖಾಲಿ ಆಗಿಲ್ಲ. ನೋಡೋಣ. ಆಮೇಲೆ ಮೊದಲನೇ ಪಾಯಿಂಟ್ ಏನಪ್ಪ 11 ಅಷ್ಟು ಬೇಗ ಹೋಯಿತು, 11 ಕಿಲೋಮೀಟ್ರಿಗೆ ಅಥವಾ 10 ಕಿಲೋಮೀಟ್ರಿಗೆ ಹೋಗುತ್ತೆ ಸಮ್ಟೈಮ್ಸ್ ಅಂತ ನೀವು ಯೋಚನೆ ಮಾಡ್ಬೋದು. ಬಟ್ ಇದು ಟ್ಯಾಂಕ್ ಬಂದು 14 kg ಕೆಪಾಸಿಟಿ ಇದು CNG. ಆದರೆ ಇದರಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಹಿಡಿಯೋದು 11 kg. ಅದು ಯಾವಾಗ 230 ಪ್ರೆಷರ್ ಬಂಕಲ್ಲಿ ಆ ಪ್ರೆಷರ್ ಇದ್ದರೆ ಪಂಪಲ್ಲಿ. ಕೆಲವೊಂದು ಸಾರಿ ಎಲ್ಲ ಕಡೆ ನಾರ್ಮಲಾಗಿ 180ರಿಂದ 200 ಇರುತ್ತೆ. 200 ಇದ್ದಾಗ ನಿಮಗೆ ಜಾಸ್ತಿ ಅಂದರೆ 8 kg ಹಿಡಿಬೋದು. ಇನ್ನೊಂದು 10 ಜಾಸ್ತಿ ಇದ್ದರೆ 9, ಇನ್ನೊಂದು 10 ಜಾಸ್ತಿ ಇದ್ದರೆ 10. ಹಾಗೆ ನಾನು 11 kg ಹಿಡಿದಾಗ ಆಲ್ಮೋಸ್ಟ್ 230ಕ್ಕಿಂತ ಹೆಚ್ಚು ಇತ್ತು. ಒಂದೇ ಒಂದು ಸಾರಿ 11 kg ಹಿಡಿದಿತ್ತು ಅಷ್ಟೇ. ಹಾಗಾಗಿ ಅಲ್ಲಿ ಕೊನೆ ಪಾಯಿಂಟು ಪೂರ್ತಿ ತುಂಬಿರೋದಿಲ್ಲ. 14 kgನೂ ತುಂಬಿದ್ರೆ ಅದು ಎಷ್ಟು ಬರುತ್ತೆ ಒಂದು ಪಾಯಿಂಟಿಗೆ, ಬೇರೆ ಪಾಯಿಂಟ್ಸ್ ಎಲ್ಲ ಅದೇ ಥರ ಅದು ಬರುತ್ತೆ. ಹಾಗಾಗಿ ಅದು 11 kg ಅಂದರೆ ಬೇಗ ಒಂದು ಪಾಯಿಂಟ್ ಹೊರಟೋಗುತ್ತೆ. ಇನ್ನು ಮಿಕ್ಕಿದ್ದು 3 ಪಾಯಿಂಟ್ಸು ಗ್ರೀನು ಪ್ಲಸ್ ಒಂದು ರೆಡ್ ಬರುತ್ತಲ್ವ ಲಾಸ್ಟು, ಅದೆಲ್ಲ ಆಲ್ಮೋಸ್ಟ್ ನಾವು ಒಂದೇ ಎಕಾನಮಿಲಿ ಓಡಿಸಿದ್ರೆ ಎಲ್ಲನೂ ಒಂದೇ ಥರ ಬರುತ್ತೆ. ಒಂದೊಂದು ಸಾರಿ ಪ್ರತಿ ಪಾಯಿಂಟ್ಗೆ 50 ಕಿಲೋಮೀಟ್ರ್ ಬರುತ್ತೆ. ಅಥವಾ ಚೆನ್ನಾಗಿ ನಾರ್ಮಲಾಗಿ ಓಡಿಸಿದ್ರೆ 60ವರೆಗೂ ಬರುತ್ತೆ. ಇವತ್ತು ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಬಂದಿದೆ ಅಂತ. ಈಗ 59, ಇನ್ನೇನು 60 ಅಂದ್ಕೊಳ್ಳಿ. ಅಂದರೆ 11 ಕಿಲೋಮೀಟ್ರಿಗೆ ಹೋಯ್ತು ಅಂದರೆ ಇನ್ನು ಆಲ್ಮೋಸ್ಟ್ 50 ಎಕ್ಸ್ಟ್ರಾ ಓಡ್ದಂಗೆ ಆಯಿತು. ಇನ್ನೂ ಪಾಯಿಂಟ್ ಕಡಿಮೆ ಆಗಿಲ್ಲ. ನೋಡಿ ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀವಿ. ನೋಡಿ ಇಲ್ಲಿ ಇನ್ನೊಬ್ರು ಹೋಗ್ತಾ ಇದ್ದಾರೆ ಸಾಹೇಬರು. ಶಿರಸ್ತ್ರಾಣ ಇಲ್ಲ. ಇವಾಗ ಹೋಯ್ತು ನೋಡಿ ಪಾಯಿಂಟ್. ನಾನು ಹೇಳಿದೆ ವಿಡಿಯೋ ಸ್ಟಾಪ್ ಮಾಡಿದೆ ತಕ್ಷಣ ಹೋಯ್ತು. 59.9 60ಕ್ಕೆ ಹೋಯ್ತು ಅಂದ್ಕೊಳ್ಳಿ. 60ಕ್ಕೆ 2ನೇ ಪಾಯಿಂಟ್ ಹೋಯ್ತು. ಸ್ಪೀಡೆಲ್ಲ ಅದೇ ಇದೆ ಸೇಮ್. ನೋಡಿ ಬೋರ್ಡು ಹಿರಿಯೂರು ರಾಯದುರ್ಗಂ ಕೊಟ್ಟೂರು ಹೋಗ್ತಾ ಇದ್ದೀನಿ. ನೋಡೋಣ. ಇಷ್ಟೊಂದು ವೆಹಿಕಲ್ಸ್ ಜನ ನಿಂತಿದ್ದಾರೆ. ಆಂಬುಲೆನ್ಸ್ ಇದೆ. ಏನು ಯಾವುದೋ ಧರಣಿ ನಡೀತಾ ಇದೆ ಅನ್ಸುತ್ತೆ. ನೋಡಿ ಈಗ ಇನ್ನೊಂದು ಪಾಯಿಂಟ್ ಹೋಯ್ತು. ಈಗ ಜಸ್ಟ್ ಹೋಯ್ತು 115ಕ್ಕೆ ಹೋಯ್ತು. ನಾನು ಕ್ಯಾಮ್ರಾ ಆನ್ ಮಾಡೋದ್ರಲ್ಲಿ 500 ಮೀಟ್ರ್ ಬಂದೆ.
115ಕ್ಕೆ ಈಗ 1, 2, 3 ಪಾಯಿಂಟ್ ಖಾಲಿಯಾಗಿದೆ. ಇನ್ನು ಕೊನೆಯದು ಒಂದು ಗ್ರೀನು, ಅದಾದಮೇಲೆ ರೆಡ್ ಇದೆ. ನೋಡೋಣ ಎಷ್ಟರವರೆಗೂ ಬರುತ್ತೆ ಅಂತ. 162.6 ಕಿಲೋಮೀಟ್ರು ಆಲ್ರೆಡಿ ಬಂದಿದ್ದೀನಿ. ಇನ್ನೂ ಕೂಡ ರೆಡ್ಗೆ ಬಿದ್ದಿಲ್ಲ, ಕೊನೆ ಪಾಯಿಂಟ್ಗೆ ಇನ್ನೂ ಬಂದಿಲ್ಲ. ನೋಡೋಣ, ಮತ್ತೆ ಅಪ್ಡೇಟ್ ಮಾಡ್ತೀನಿ. 172.3 ಆಯಿತು, ಇನ್ನೂ ರೆಡ್ಗೆ ಬಿದ್ದಿಲ್ಲ. ಇವತ್ತು ರಿವ್ಯೂ ಮಾಡೋ ಸಲುವಾಗಿ ನನಗೆ ಒಳ್ಳೆ ಮೈಲೇಜ್ ಬರ್ತಾ ಇದೆ. ಏನು ಅಂದರೆ ತುಂಬ ಟೈಮು ಹೆಚ್ಚಿಗೆ ಆಗ್ತಾ ಇದೆ ಅಷ್ಟೆ. ಹಾಗೇ ನೋಡಿ, ಇಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ. ಯಾಕೆ ಅಂದರೆ ಇದು ನಮ್ಮ ಸ್ವಂತ ಊರು. ನಾನು ಹುಟ್ಟಿ ಬೆಳೆದು ಓದಿದ್ದೆಲ್ಲ ಇದೇ ಊರಲ್ಲಿ. ಇಲ್ಲಿ ನೋಡಿ, ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಈ ಊರಲ್ಲಿ. ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಇನ್ನು ಗ್ರೀನಲ್ಲಿದೆ. ಅಂತಿಮವಾಗಿ ರಿಸರ್ವ್ ಅಂತ ಕರಿಬೋದು. ಕೊನೆ ಪಾಯಿಂಟಿಗೆ ಬಂದಿದೆ. 180 ಕಿಲೋಮೀಟರ್ ಇದ್ದಾಗ ಕೊನೆ ಪಾಯಿಂಟಿಗೆ ರಿಸರ್ವ್ಗೆ ಬಿದ್ದಿದೆ. ಆಮೇಲೆ ಅವಾಗಿಂದ ಹೇಳೋದು ಮರ್ತೆ, ಈಗ ಕಾರಲ್ಲಿ ಲೋಡ್ ಯಾರೂ ಇಲ್ಲ, ನಾನು ಒಬ್ಬನೇ ಇರೋದು. ಸೊ ನನ್ನ ಜೊತೆಗೆ ಹಿಂದೆಗಡೆ ಡಿಕ್ಕಿಲಿ CNG ಟ್ಯಾಂಕ್ ಇದೆ. ಅದು ಖಾಲಿ ಟ್ಯಾಂಕೆ 60 kg ಬರುತ್ತೆ. ಅಂದರೆ ಇನ್ನು ಇಬ್ಬರು ಇದ್ದಾಗೆ ಲೆಕ್ಕ. ಮತ್ತು ಫುಲ್ ಲೋಡ್ ಇದ್ದಾಗ ನಿಮಗೆ ಇದೇ ಮೈಲೇಜು ಖಂಡಿತ ಬರೋದಿಲ್ಲ, ತುಂಬಾ ವ್ಯತ್ಯಾಸ ಬರುತ್ತೆ. ಖಾಲಿ ಒಬ್ಬರೇ ಹೋಗಬೇಕಾದ್ರೆ ಇವತ್ತು ನಾನೇನು ತೋರಿಸ್ತಾ ಇದ್ದೀನೋ ಆ ಮೈಲೇಜ್ ನೋಡೋಣ. ಈಗ ಕೊನೆ ಪಾಯಿಂಟಲ್ಲಿ ನನ್ನ ಅಂದಾಜಿನ ಪ್ರಕಾರ 240 ಕಿಲೋಮೀಟ್ರ್ ಬರಬಹುದು ಅಂತ ಅನ್ನಿಸ್ತಾ ಇದೆ. ಖಾಲಿ ಆದಮೇಲೆ ಮತ್ತೆ ಅಪ್ಡೇಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, 239 ನೋಡಿದೆ, ಇನ್ನೂ ಕೂಡ ಖಾಲಿ ಆಗಿಲ್ಲ. AC-ಯಲ್ಲೇ ಬರ್ತಾ ಇದ್ದೀನಿ. ಇನ್ನೇನು ಕೆಲವೇ ಅರ್ಧ ಕಿಲೋಮೀಟರ್ ಇದೆ ನಮ್ಮನೆ. ನಾನು ಹೇಳಿದಾಗೆ 240 ಅಂತೂ ಖಂಡಿತ ಬಂತು. 239 ಆಗಿದೆ, ಈಗ 240 ಅಂತೂ ಬರುತ್ತೆ. 240 ಈಗ ಹಳೆ ಒಂದು ಲಾಸ್ಟ್ ಪಾಯಿಂಟು 65 ಕಿಲೋಮೀಟ್ರ್ ಬಂದಿತ್ತು. ಸೊ ಇದನ್ನು 65 ಅಂತಲೇ ನಾವು ಲೆಕ್ಕ ತೊಗೊಂಡ್ರೆ 245 ಕಿಲೋಮೀಟರ್ ಒಟ್ಟು ಬಂದ ಹಾಗೆ. ಈಗ ಅದರ ಪ್ರಕಾರ ಎಷ್ಟಾಯಿತು ಏನು ಅಂತ ನಾನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ, ಎಷ್ಟು ಮೈಲೇಜ್ ಎಕ್ಸಾಕ್ಟ್ ಬಂದಿದೆ 1 kgಗೆ ಅಂತ. ಸ್ನೇಹಿತರೆ, ಈಗ ಅಂತಿಮವಾಗಿ ಎಷ್ಟು ಮೈಲೇಜ್ ಬಂದಿದೆ ಅಂತ ಹೇಳೋ ಸಮಯ. ಅದಕ್ಕೆ ಮುಂಚೆ ಇನ್ನೊಂದು ಹೇಳಬೇಕಾಗಿತ್ತು ನಿಮಗೆ. ಇದಕ್ಕೆ ಮುಂಚೆ ಇನ್ನೊಂದು ವೀಡಿಯೋ ಮಾಡಿ ಅದನ್ನು ಮೊದಲು ಹಾಕಿ ಆಮೇಲೆ ಇದನ್ನು ಹಾಕಬೇಕು ಅಂತಿದ್ದೆ. ಬಟ್ ನಾನು ಎಲ್ಲೋ ಹೋದಾಗ ಇದನ್ನು ನಾನು ಸಂಪೂರ್ಣವಾಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದರಿಂದ ಇದನ್ನು ಮೊದಲು ಹಾಕ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಅಷ್ಟು ವೀಡಿಯೋಗಳಿಲ್ಲ, ಇತ್ತೀಚೆಗೆ ನಾನು ಶುರು ಮಾಡಿದ್ದೀನಿ, ಹಾಕ್ತೀನಿ. ಮತ್ತು ಇದಾದಮೇಲೆ ಇನ್ನೊಂದು ವೀಡಿಯೋ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆ ವಿಡಿಯೋನಲ್ಲಿ ಏನು ಹಾಕ್ತೀನಿ ಅಂದರೆ, ನಾನು CNG ಎಲ್ಲಿ ಹಾಕಿಸ್ದೆ, ಹಾಕ್ಸಿದ ಮೇಲೆ ಕಾಸ್ಟ್ ಎಷ್ಟಾಯಿತು, ಅದಾದಮೇಲೆ ಎಷ್ಟು ಓಡಿಸಿದ್ದೀನಿ, ನಾನು ಎಷ್ಟು 1000 ಕಿಲೋಮೀಟ್ರ್ ಓಡಿಸಿದ್ದೀನಿ, ಅದರಿಂದ ನನಗೆ ಅನುಕೂಲಗಳೇನಾಗಿದೆ, ಅನಾನುಕೂಲಗಳೇನಾಗಿದೆ, ಮತ್ತು ಪರ್ಫಾರ್ಮೆನ್ಸಲ್ಲಿ ಸ್ವಲ್ಪ ಲ್ಯಾಗ್ ಆಗ್ತಾಯಿದೆ, ಹೌದು, ಅದಕ್ಕೆ ಸೊಲ್ಯೂಷನ್ ಕೂಡ ಇದೆ ಹೇಗೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ. ಏಕೆಂದರೆ ಪಿಕಪ್ಪಲ್ಲಿ ಯಾವುದೇ ನೀವು ಹಳೆ ಗಾಡಿಗೆ ನೀವು CNG ಹಾಕಿಸಿದಾಗ ಖಂಡಿತವಾಗಿಯೂ ಪಿಕಪ್ಪಲ್ಲಿ ಪ್ರಾಬ್ಲಮ್ ಬಂದೇ ಬರ್ತಾಯಿದೆ. ಅದು ಕೂಡ ಹೇಗೆ ಅದಕ್ಕೆ ಸೊಲ್ಯೂಷನ್ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಅಂತಿಮವಾಗಿ ನನಗೆ 248 ಕಿಲೋಮೀಟರ್ ಓಡಿ ಗ್ಯಾಸ್ ಖಾಲಿ ಆಯಿತು. ಡಿವೈಡ್ ಬೈ ಟೋಟಲ್ 8.5 kg. ಸೊ 1 kgಗೆ 29.17 ಕಿಲೋಮೀಟರ್ ಮೈಲೇಜ್.
ವಿತ್ ಎ ಸಿ ಹೋಂಡಾ ಸಿಟಿ 2010 1.5 IV ಟೆಕ್. ನಂಬೋಕ್ಕಾಗ್ತಾ ಇಲ್ಲ ಅಲ್ವಾ? ನಂಬಲೇಬೇಕು, ಇಷ್ಟು ಬರ್ತಾ ಇದೆ 29.17. ಸೊ ನೀವು 1 ಕಿಲೋಮೀಟ್ರಿಗೆ ಎಷ್ಟು ಬೀಳ್ತಾ ಇದೆ ಅಂತ ನೋಡಿದ್ರೆ 85 ರೂಪಾಯಿ ಇವತ್ತಿನ ಬೆಲೆ 1 kg CNG ಗೆ /29.17 ಅಂದರೆ ₹2.91 ಕಿಲೋಮೀಟ್ರಿಗೆ. ಹಾಗೆ ನೀವು ವಿತೌಟ್ ಎ ಸಿ, ನಾನು ತುಂಬ ಸಾರಿ ಬೆಳಗಿನ ಜಾವದೊತ್ತು ಓಡಿಸ್ತಾ ಇರ್ತೀನಿ, ಆವಾಗ ವಿತೌಟ್ ಎ ಸಿ ನೀವು ಓಡಿಸಿದ್ರೆ ಇದು ಏನು 29 ಬಂದಿದೆ ಅಲ್ಲ, ಪ್ಲಸ್ ಮಿನಿಮಮ್ ನೀವು 3 ಕಿಲೋಮೀಟರ್ನ ಆ್ಯಡ್ ಮಾಡ್ಕೋಬೋದು ಅಥವಾ 4ವರೆಗೂ ಆ್ಯಡ್ ಮಾಡ್ಕೋಬೋದು. ಖಂಡಿತವಾಗಿ ನಿಮಗೆ 30 ಮೇಲೆ ಬಂದೇ ಬರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಖಂಡಿತ ಇಷ್ಟರಲ್ಲೇ ಹಾಕ್ತೀನಿ, ರಿವ್ಯೂ ನೋಡಿ. ಥ್ಯಾಂಕ್ ಯು.